ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ವಸತಿ ಸಚಿವರಾಗಿದ್ದಂಥವರು ಈಗ ಅವರ ಒಂದು ಆಡಿಯೋ ನಿಜಕ್ಕೂ ಬಾಂಬ್ ಸೃಷ್ಟಿ ಮಾಡಿದೆ, ಇಲ್ಲ ಅಂತಲ್ಲ, ಆ ಒಂದು ಇಫೆಕ್ಟ್ ಇದೆ, ಬಾಂಬ್ ಸ್ಫೋಟ ಆಗಿದೆ. ಜಮೀರ್ ಮಂತ್ರಿ ಆಗೋದು ತಡೆಯೋದೇ ಮೇನ್ ಅಜೆಂಡಾ ಅನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಆಡಿಯೋ ರಿಲೀಸ್ ಆಗಿದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ವಿರೋಧಿ ಪಡೆ ಎದ್ದು ಕುಂತಿದೆ. ಮತ್ತಷ್ಟು ಆಡಿಯೋ ಬ್ಲಾಸ್ಟ್ಗೆ ಮೆಗಾ ಪ್ಲಾನ್ ನಡೆದಿದೆ ಅನ್ನೋ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 16 ಆಡಿಯೋ ಬ್ಲಾಸ್ಟ್ಗೆ ಸಿದ್ಧತೆ ನಡೀತಾ ಇದೆ ಅನ್ನುವ ನ್ಯೂಸ್ ಅಪ್ಡೇಟ್ ಈಗ ಲಭ್ಯ. ಇವತ್ತು ಸಂಜೆಯೊಳಗಡೆ ಮತ್ತೊಂದು ಆಡಿಯೋ ರಿಲೀಸ್ ಆಗಬಹುದು ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಳೆ ಬೆಳಿಗ್ಗೆ ಇನ್ನೊಂದು ಬಾಂಬ್, ನೋಡಿ ಇವೆಲ್ಲ ಬಾಂಬೆ, ಯಾಕಂತ ಹೇಳಿದ್ರೆ ಬಾಂಬ್ಗಿಂತ ಒಂಥರ ಅಸಹ್ಯ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ವ್ಯಕ್ತವಾಗಬಹುದು. ನೋಡೋಣ, ಜಮೀರ್ ವಿರುದ್ಧ ಸ್ಫೋಟಕ ಸಾಕ್ಷ್ಯ ಇದೆಯಂತೆ. ಪಕ್ಷ ವಿರೋಧಿ ಚಟುವಟಿಕೆಗೆ ಸಾಲು ಸಾಲು ಸಾಕ್ಷ್ಯ ರೆಡಿ ಮಾಡಿಕೊಳ್ಳಲಾಗಿದೆ. DK ಶಿವಕುಮಾರ್ ಹೊಸ ಸಂಪುಟದಲ್ಲಿ ಇವರಿಗೆ ಸ್ಥಾನ ಸಿಗುತ್ತಾ? ಸದ್ಯಕ್ಕೆ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನೋಡಿದರೆ ನೋ ಅಂತ ಅನ್ನಬಹುದು. ಜಮೀರ್ ಅಹಮದ್ ಖಾನ್ ಅವರು ಸ್ಥಾನ ಪಡೆಯಲು ವಿಫಲರಾಗಬಹುದು. ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಿದೆ. ಷಡ್ಯಂತ್ರನೋ ಸಪ್ತಯಂತ್ರನೋ ಒಟ್ಟಿನಲ್ಲಿ ಮೋಸನೋ ದಗಾನೋ ವಂಚನೆನೋ. ಜಮೀರ್ ಮಂತ್ರಿ ಆಗಬಾರ್ದು, ಜಮೀರ್ ಮಂತ್ರಿ ಆಗೋದನ್ನು ತಡೆಯೋದೇ ಈ ಅಜೆಂಡಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈಗ ಬಹಳಷ್ಟು ಷಡ್ಯಂತ್ರಗಳು, ತಂತ್ರಗಳು, ಕುತಂತ್ರಗಳು, ಸ್ಟ್ರಾಟಜಿಗಳು ನಡೆಯೋ ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಓಕೆ, ಈಗ ಆ ಆಡಿಯೋದ ಸಮ್ಮರಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲಿಸನ್ ಟು ದಿಸ್. साहब यहाँ नीचे के बूता गया था नगर के, वहाँ पूरे 10 बूता एक जगह 8 बूता है, वो पूरा वो ऑलमोस्ट कुकर चल रहा सर। ऑलमोस्ट कुकर चल रहा, जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ साहब, हकीकत अब आ जाको, बाहर आ जाको, नहीं आ रहे साहब, नहीं सुनो मैं बोल कंप्लीट करने चीज बन जाए। साहब बोलो, अब आदमी परसेंटेज नहीं है हमारा, हूँ सर, जबरदस्ती घर को बाहर बुलाने का। हूँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हूँ सर, नहीं है तो भी अच्छा है करूँ समय। हूँ सर, वही साथ कर रहे हैं, जबरदस्ती बुलाने का नहीं है, बुलाना सर, बुलाने का। क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूता गया था ना, वहाँ कांग्रेस वाले ठेर को पैसे तुम बोल रहे ना, पैसे देने गए थे पीछे नको छोड़ो, वो हम ना पीछे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं अगर बोल खाए गए थे। बाद में हमारे छोकरा, हमारे दो छोकरा ही वहाँ। वो इसकी सादिक पहलवान का वार्ड कौन देख रही सो? सादिक पहलवान का वार्ड में हमारे वो आरोप कर को एक छोकरा है, वहाँ जरा महीना सुना। हाँ करते हैं, छोड़ो सब, उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में माइनस वार्ड में मैनेज करा दे साहब। करो वो कल उसके ಓಹ್, ಇನ್ನು ಬಹಳ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಡೆದಿರುವಂಥ ಒಂದು ಸಂಭಾಷಣೆಯ ತುಣುಕದು. ನಾವು ಅದನ್ನು ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ, ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ನಾವು ಅದನ್ನು ಮತ್ತೆ ಹಾಕ್ತಾ ಇಲ್ಲ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ನೀವು ಕೇಳಿಸ್ಕೊಂಡಿರಬಹುದು. ಆದರೆ ಈಗ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಇದೆಯಲ್ಲ, ಇದು ಬೈ ಎಲೆಕ್ಷನ್ ಏನು ವೋಟಿಂಗ್ ಮುಗಿದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಇದೇ ವಿಚಾರವನ್ನು ಇಟ್ಕೊಂಡೇ ಇಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದನ್ನು ನೀವು ಗಮನಿಸ್ಬೋದು. ಸಲೀಂ ಅಲಿ ಅವರಿರ್ಬೋದು, ಸಲೀಂ ಅಹಮದ್ ಅವರಿರ್ಬೋದು, ಮತ್ತು ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಅವರ ಒಂದು ಮಾತುಕತೆಯನ್ನು ಕೂಡ ನೀವು ಗಮನಿಸಿದ್ರಿ. ಹೇಗಿತ್ತು, ಏನೆಲ್ಲ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂಥೇಳಿ. ಅಂದರೆ ಇಲ್ಲಿ ಬಣ ರಾಜಕೀಯ ಎದ್ದು ಕಾಣ್ತಾ ಇದೆ. ಇವರಿಗೆ ನಾವು ಹೇಳಿದವರಿಗೆ ಇಲ್ಲಿ ಸೀಟ್ ಸಿಗಬೇಕು, ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಇದು ಕೆಟ್ಟ ರಾಜಕೀಯ ಅಂತ ಹೇಳೋದು ಈ ಕಾರಣಕ್ಕೆ. ಯಾಕೆ ರಾಜಕಾರಣದ ಬಗ್ಗೆ ಅಸಹ್ಯ, ಗಲೀಜು ಅಂತ ಹೇಳ್ತಾರಂದರೆ ಇಂತಹದ್ದನ್ನು ನೋಡಿದಾಗ. ಹೀಗಾಗಿ ಜನರು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಅವ್ರ ಪಕ್ಷದಲ್ಲೇ ನೋಡಿ ಮತ್ತು ಎಲ್ಲ ಚೆನ್ನಾಗೇ ಇರ್ತಾರೆ. ಅಂದರೆ ಮೇಲ್ನೋಟಕ್ಕೆ ಅದೊಂದು ಪದರ ಇದೆಯಲ್ಲ, ಒಂಥರ ಗಟ್ಟಿ ಚರ್ಮ ಇಟ್ಕೊಂಡು ಇಂಥ ಕೆಲಸಗಳನ್ನು ಅವರು ಮಾಡ್ತಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ರಾಜಕಾರಣ ಒಂದು ದೊಡ್ಡ
ಕೆಟ್ಟ ಕೊಚ್ಚೆ ಆಗೋದು ಯಾವಾಗ ಅಂದರೆ ಇಂಥ ಒಂದಿಷ್ಟು ಘಟನೆಗಳು ನಡೆದಾಗ.